ನವೆಂಬರ್ 2022 ಹುಬ್ಬಳ್ಳಿಯ ಕಾವೇರಿ ಎನ್ನುವ ಹುಡುಗಿ ಬೆಂಗಳೂರಿಗೆ ಬಂದು ನೀಟ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ಲು. ರಾಜಾಜಿನಗರದಲ್ಲಿ ಒಂದು PG ಮಾಡ್ಕೊಂಡಿದ್ಲು. ಒಂದು ದಿನ ಬೆಳಗ್ಗೆ ಎದ್ದಾಗ ಮೈ ಸರಿಯಿಲ್ಲ ಅಂತ ಅವಳಿಗೆ ಅನಿಸಿತು. ಅವಳ ರೂಮ್ಮೇಟ್ ಕಿಟಕಿ ಪಕ್ಕದಲ್ಲಿ ಕೂತಿದ್ಲು. ಕಾವೇರಿನ ದುರ್ಗುಡ್ಕೊಂಡು ನೋಡ್ತಾ ಇದ್ಲು. ಆಗ ಕಾವೇರಿ ರೂಮ್ ಬಿಟ್ಟು ಹೊರಗೆ ಕಾಮನ್ ಬಾತ್ರೂಮ್ಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಬಾತ್ರೂಮಿಂದ ಹೊರಗೆ ಬಂದ ಮೇಲೆ ಅವಳಿಗೆ ತಲೆ ತಿರುಗ್ತಾ ಇತ್ತು. ಕಾರಿಡಾರ್ನ ಗ್ರಿಲ್ ಇಟ್ಕೊಂಡು ಹಾಗೆ ನಿಂತ್ಕೊಂಡಿದ್ಲು. ಹಾಗೆ ಗೋಡೆಯಲ್ಲಿ ನೇತಾಕಿದ್ದ ಕಾಮನ್ ಮಿರರ್ ಮುಂದೆ ನಿಂತ್ಕೊಂಡ್ಲು. ಹಾಗೆ ಮಿರರ್ ಮುಂದೆ ನಿಂತು ಮುಖವನ್ನು ನೋಡ್ಕೊಂತಿರುವಾಗ ಮೂಗಿನಿಂದ ರಕ್ತ ಬರುತ್ತಾ ಇರುತ್ತೆ. ಅಯ್ಯೋ ಏನಿದು ಹೀಗೆ ಮೂಗು ಬಿಚ್ಕೊಂಡ್ಬಿಟ್ಟಿದೆ, ಎಲ್ಲೋ ಹೀಟ್ ಆಗಿರಬೇಕು ಅಂತ ಅಂದ್ಕೊತಾಳೆ. ಹಾಗನ್ಕೊಂಡು ಕೈಯಿಂದ ರಕ್ತವನ್ನು ಒರೆಸ್ಕೊಂಡ್ಲು. ಅಷ್ಟರಲ್ಲಿ ಇಡೀ ಮುಖ ರಕ್ತದಿಂದ ತುಂಬೋಯ್ತು. ಈಗ ಫುಲ್ ಸ್ಟೋರಿನ ನೀವೇನಾದರೂ ಕೇಳಿಬಿಟ್ರೆ ನೀವು ನಡುಗೋಗ್ಬಿಡ್ತೀರಾ. ಬನ್ನಿ, ಕಾವೇರಿಗೆ ಏನಾಯಿತು, ಅವಳು ಯಾಕೆ ಈ PG ಸೆಲೆಕ್ಟ್ ಮಾಡ್ಕೊಂಡ್ಳು, ಅವಳು ಮುಂದೆ ಎಕ್ಸಾಮ್ ಬರಲ್ಲ ಇಲ್ವಾ ಅಂತ ಈ ಫುಲ್ ಸ್ಟೋರಿನ ನೀವು ಕೇಳಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಈ ಕಾವೇರಿ ಹುಬ್ಬಳ್ಳಿಯ ಹುಡುಗಿ. PU ಮುಗಿದ ಮೇಲೆ ನೀಟ್ ಕೋಚಿಂಗಾಗಿ ಬೆಂಗಳೂರಿನ ರಾಜಾಜಿನಗರಕ್ಕೆ ಬಂದು ಸೇರಿಕೊಂಡಿರ್ತಾಳೆ. ಆದರೆ ಅವರ ಚಿಕ್ಕಪ್ಪನ ಮನೆ ಕೂಡ ಮಲ್ಲೇಶ್ವರಂನಲ್ಲೇ ಇರುತ್ತೆ. ಅವಳಿಗೆ ಎಲ್ಲ ಸ್ವಲ್ಪ ಸುಲಭನೇ ಆಯಿತು. ಈಗ ಚಿಕ್ಕಪ್ಪ ಹೇಳಿದ್ರು, ಕಾವೇರಿ ನಮ್ಮನೇಲಿ ಇರ್ಬೋದಲ್ವ, ನಮ್ಮನೇಲೇ ಇದ್ಕೊಂಡು ನೀನು ಕೋಚಿಂಗ್ ಹೋಗ್ಬೋದಲ್ವ, ಓದ್ಕೊಬೋದು ಚೆನ್ನಾಗಿ ಅಂತ ಎಲ್ಲ ಹೇಳಿದ್ರು. ಕಾವೇರಿ ಒಪ್ಕೊಳ್ಳಿಲ್ಲ. ಕಾವೇರಿಯಲ್ಲಿ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಲು ಅಂದರೆ ನಾನು ಯಾರಿಗೂ ಭಾರ ಆಗಬಾರ್ದು ಅಂತ. ಆದರೆ ಮನೇಲಿ ತುಂಬ ಜನ ಇರೋದ್ರಿಂದ ಅವಳಿಗೆ ಓದೋಕ್ಕೂ ಕೂಡ ಆಗಲ್ಲ ಅಂತ. ಚಿಕ್ಕಪ್ಪ ನಾನು ಸಪ್ರೇಟ್ PGಗೆ ಹೋಗಲೇಬೇಕು ಅಂತೇಳಿ PG ಹುಡ್ಕೋಕ್ಕೆ ಅವರ ಚಿಕ್ಕಪ್ಪನಿಗೆ ಹೇಳ್ತಾಳೆ. ಸರಿ, ಅವರು ಚಿಕ್ಕಪ್ಪ PG ಹುಡ್ಕೋವರೆಗೂ ಅವರ ಚಿಕ್ಕಪ್ಪನ ಮನೆಯಲ್ಲೇ 3-4 ದಿನ ಅಲ್ಲೇ ಇರ್ತಾಳೆ. ಅವರ ಚಿಕ್ಕಪ್ಪ PG ಹುಡುಕಿದ್ರು. ಕೋಚಿಂಗ್ ಸೆಂಟರ್ ಕೂಡ ಅಲ್ಲೇ ರಾಜಾಜಿನಗರದಲ್ಲೇ ಒಂದು ಕ್ರಾಸ್ನಲ್ಲಿತ್ತು. ವಾಕಿಂಗ್ ಡಿಸ್ಟೆನ್ಸ್ನಲ್ಲಿನೇ PG ಕೂಡ ಸಿಕ್ತು. ಆ ರಸ್ತೆಯಲ್ಲಿ 4 ಬಿಲ್ಡಿಂಗ್ ಇತ್ತು. 2 ಕೋಚಿಂಗ್ ಸೆಂಟರ್, 1 PG. ಆ 3 ಬಿಲ್ಡಿಂಗ್ ಕೂಡ ಪಕ್ಕದಲ್ಲೇ ಇತ್ತು. ಕ್ಲಾಸ್ ರೂಮಿಂದ ನೇರವಾಗಿ PG ಕಾಣಿಸ್ತಾ ಇತ್ತು. ಆಮೇಲೆ ನೋಡಿ, ಇಲ್ಲಿಂದ ಅಸಿಲಿ ಆಟ ಶುರುವಾಯಿತು. ಕಾವೇರಿ PG ಸೇರಿಕೊಳ್ಳುವ ಮುಂಚೆ ಅವರ ಸೀನಿಯರ್ಸ್ PGಯ ಬಗ್ಗೆ ಒಂದು ಮಾತು ಕೂಡ ಹೇಳಿದರು. ನೋಡು ಕಾವೇರಿ, ನೀನು PG ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಆ PGಯ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ಕೊ, ಆಮೇಲೆ ನೀನು ಆ PG ಸೇರ್ಕೊ ಅಂತ. ಆಗ ಕಾವೇರಿ ಸರಿ ಆಯಿತು ನೋಡ್ತೀನಿ ಅಂತ ಅವಳ ಸೀನಿಯರ್ಸ್ಗೆ ಹೇಳಿದ್ಲು. ಆದರೆ ನೋಡಿ, ಕಾವೇರಿ ಆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲೇ ಇಲ್ಲ. ಯಾಕಂದರೆ ಮನೆ ಬಿಟ್ಟು ಮೊದಲನೇ ಸಲ ಹೊರಗೆ ಬಂದ ಆ ಎಕ್ಸೈಟ್ಮೆಂಟ್. ಏನಾದರೂ ಇವಾಗ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಆಗ ನನ್ನ ಫ್ರೀಡಮ್ ಹೋಗುತ್ತೆ. ಆಮೇಲೆ ಬೇಕಾದ್ರೆ ನಾನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ಳು. ಮೊದಲೇ ಇವಳು ಆ ಮೂಢನಂಬಿಕೆನ ನಂಬ್ತಾ ಇರಲಿಲ್ಲ. ಕಾವೇರಿ ಗ್ರೌಂಡ್ ಫ್ಲೋರ್ ರೂಮ್ ಬೇಕು ಅಂತೇಳಿ ಕೇಳಿದ್ಲು. ಆದರೆ ಗ್ರೌಂಡ್ ಫ್ಲೋರ್ನಲ್ಲಿ ಎಲ್ಲ ರೂಮ್ ಫಿಲ್ ಆಗಿತ್ತು. ಟಾಪ್ ಫ್ಲೋರ್ನಲ್ಲಿ ತಗೋಬೇಕಾಗಿತ್ತು. ಆ ಟೆರೆಸ್ನಲ್ಲಿ ರೂಮ್ ಪಕ್ಕದಲ್ಲಿ ಒಂದು ಚಿಕ್ಕ ಕಾರಿಡಾರ್, 2 ಸೈಡ್ನಲ್ಲೂ ಗ್ರಿಲ್. ಆ ಕಾರಿಡಾರ್ನ ದಾಟಿದ ಮೇಲೆ 4 ರೂಮ್, 1 ರೂಮು 2 ರೂಮ್ ಆದಮೇಲೆ ವಾಶ್ರೂಮ್, 3ನೇ ರೂಮು ಕಾವೇರಿದು. 4ನೇ ರೂಮ್ ಮುಂದೆ ಖಾಲಿ ಜಾಗ. ಇದ್ಕೊಂಡು ಕೆಳಗೆ ನೋಡಿದ್ರೆ ಕೆಳಗಿನ ಕಸ ಕಡ್ಡಿಗಳೆಲ್ಲ ಕಾಣಿಸುತ್ತೆ. ಕಾವೇರಿ ಮೊದಲನೇ ಸಲ PGಗೆ ಹೋದ್ಮೇಲೆ ಅಲ್ಲಿ ಎಲ್ಲನೂ ಕೂಡ ನಾರ್ಮಲ್ ಆಗಿ ಅವಳಿಗೆ ಕಾಣಿಸ್ತಾ ಇತ್ತು. ಆದರೆ ಅವರ ಸೀನಿಯರ್ಸು ಜಾಗ್ರತೆ ಅಂತೆಲ್ಲ ಹೇಳಿದರು. ಆದರೆ ಅವಳಿಗೆ ಅಲ್ಲಿ ಯಾವುದೇ ರೀತಿ ಅನುಭವ ಆಗಲಿಲ್ಲ. ಆದರೆ ಟೆರೆಸ್ ದಾಟಿ ರೂಮ್ ಕಡೆ ನಡ್ಕೊಂಬರ್ತಾ ಆ ಗ್ರಿಲ್ ಕಾರಿಡಾರ್ ಮೇಲೆ ಕಾಲಿಟ್ಟ ಕ್ಷಣ ಒಂಥರ ವಿಚಿತ್ರವಾದ ಎನರ್ಜಿ ಫೀಲ್ ಆಯಿತು. ಆದರೆ ಕಾವೇರಿ ಆ ಎನರ್ಜಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಮನೆ ಬಿಟ್ಟು ಬಂದ ಮೊದಲನೇ ದಿನ ಖುಷಿಯಲ್ಲಿ ಇಗ್ನೋರ್ ಮಾಡಲು. ಆದರೆ ಅವಳು ಇಲ್ಲಿ ಮಾಡಿದ ಒಂದು ಚಿಕ್ಕ ತಪ್ಪು ಮುಂದೆ ಅವಳಿಗೆ ದೊಡ್ಡದಾದ ಪ್ರಾಬ್ಲಮ್ ಆಯಿತು. PGಯನ್ನು ನೋಡೋದಕ್ಕೆ ಅಪ್ಪ ಅಮ್ಮ ಕೂಡ ಬಂದಿದ್ರು. ಅವಳಿರುವ ರೂಮ್ನ ಮುಂದೆ ಖಾಲಿ ಜಾಗ. ಅಲ್ಲಿ ನಿಂತ್ಕೊಂಡು ಕೆಳಗೆ ನೋಡಿದ್ರೆ ಕಸ ಎಲ್ಲ ಕಾಣಿಸ್ತಾ ಇರುತ್ತೆ. ಅಲ್ಲಿಗೆ ಅವರ ಅಮ್ಮ ಬಂದು ನಿಂತು ಕೆಳಗೆ ನೋಡಿ ಕಾವೇರಿನ ಕರೆದು ಹೇಳಿದ್ರು, ನೋಡು ಮಗಳೇ, ರಾತ್ರಿ ಹೊತ್ತು ಈ ಜಾಗಕ್ಕೆ ಬಂದು ಒಬ್ಳೇ ನಿಂತ್ಕೋಬೇಡ, ಏನೋ ಒಂಥರ ಫೀಲ್ ಆಗ್ತಾ ಇದೆ ಹೀಗಂತ ಹೇಳಿಬಿಟ್ಟು ಅವರ ಅಪ್ಪ ಅಮ್ಮ PGಯಿಂದ ಹುಬ್ಬಳ್ಳಿ ಕಡೆ ಹೊರಟರು. ನವೆಂಬರ್ 7, 2022 ಕಾವೇರಿ PG ಸೇರ್ಕೊಂಡಿದ್ಲು. ಅಪ್ಪ ಅಮ್ಮ ಹೋಗುವಾಗ ಇಬ್ಬರು ಹತ್ತರು. ತಲೆನೋವು ಬರೋ ತನಕ ಹತ್ತರು. ನವೆಂಬರ್ 8 ಕ್ಲಾಸ್ ಶುರುವಾಯಿತು. 3 ರಿಂದ 8 ಗಂಟೆ ಶೆಡ್ಯೂಲ್. ಕ್ಲಾಸ್ ಎಲ್ಲ ಅವತ್ತು ಚೆನ್ನಾಗಿಯೇ ಆಯಿತು. ರಾತ್ರಿ ಅವಳಿಗೆ ಅವಳ ಅಮ್ಮನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅವಳಿಗೆ ಫೀಲ್ ಆಗ್ತಾ ಇತ್ತು. ನಿದ್ದೆ ಬರ್ತಾ ಇರಲಿಲ್ಲ.
ನವೆಂಬರ್ 9 ಬೆಳಗ್ಗೆ ಎದ್ದಾಗ ಅವಳಿಗೆ ಮೈ ಸರಿ ಇರಲಿಲ್ಲ, ತಲೆ ಭಾರ. 2 ದಿನ ತುಂಬಾನೇ ಹತ್ತಿರ್ತಾಳೆ. ಯಾಕೆ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಸರಿ ಅಂತೇಳಿ ಅವಳು ಕೋಚಿಂಗ್ ಕ್ಲಾಸ್ಗೆ ಹೋದ್ಲು. ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು. ಅವಳಿಗೆ ಸ್ವಲ್ಪ ಅಲ್ಲಿ ಆರಾಮ್ ಅನಿಸ್ತು. ಆದರೆ 3ನೇ ದಿನ ಕ್ಲಾಸ್ ಮಧ್ಯದಲ್ಲಿ ಅವಳಿಗೆ ಮೈ ಕೈ ನೋವು ಜಾಸ್ತಿ ಆಯಿತು. ಕ್ಲಾಸ್ನ ಮುಗಿಸಿಕೊಂಡು ರೂಮ್ಮೇಟ್ ಶ್ರೇಯಾ ಜೊತೆ ರಾಜಾಜಿನಗರದ ಒಂದು ಮೆಡಿಕಲ್ಗೆ ಹೋಗಿ ಪ್ಯಾರಾಸಿಟಮಾಲ್ ಮಾತ್ರೆ ತಗೊಂಡ್ಲು. ಈ ಶ್ರೇಯಾ ಕಾವೇರಿಯ ರೂಮ್ಮೇಟ್ ಜೊತೆ ಬ್ಯಾಚ್ಮೆಂಟ್ ಕೂಡ. 3 ಜನ ಶೇರಿಂಗ್ ರೂಮ್. ಕಾವೇರಿಯ ಬೆಡ್ ಬಾಗಿಲ ಹತ್ರ, ಶ್ರೇಯಾ ಮಧ್ಯ, 3ನೆಯ ಹುಡುಗಿ ಕಿಟಕಿಯ ಪಕ್ಕದಲ್ಲಿ. 3ನೆಯ ಹುಡುಗಿ ಯಾರು, ಅವಳ ಹೆಸರು ಕೂಡ ಗೊತ್ತಿಲ್ಲ, ಅವಳು ಏನು ಮಾಡ್ತಾ ಇದ್ದಾಳೆ ಅಂತಲೂ ಕೂಡ ಗೊತ್ತಿಲ್ಲ. ಯಾರ ಜೊತೆನೂ ಕೂಡ ಮಾತಾಡ್ತಾ ಇರಲಿಲ್ಲ. ಕ್ಲಾಸ್ಗೂ ಕೂಡ ಹೋಗ್ತಾ ಇರಲಿಲ್ಲ, ಸರಿಯಾದ ಟೈಮ್ಗೆ ಊಟನೂ ಕೂಡ ಮಾಡ್ತಾ ಇರಲಿಲ್ಲ. ಕಾವೇರಿ ತನ್ನ ಅಮ್ಮನ ಜೊತೆ ಮಾತಾಡ್ತಿದ್ರೆ ಹೊರಗೆ ಹೋಗಿ ಮಾತಾಡೆ ಅಂತ ಕಾವೇರಿಗೆ ಬೈತಾ ಇದ್ಲು. ಏನಾದರೂ ಇವರು ಲೈಟ್ ಹಾಕಿದ್ರೆ ಅವಳು ಗುರಾಯಿಸ್ಕೊಂಡು ಕಾವ್ಯನ ಮತ್ತು ಶ್ರೇಯನ ನೋಡ್ತಾ ಇಲ್ಲಂತೆ. ರೀತಿಯ ವಿಚಿತ್ರವಾದ ಹುಡುಗಿ ಅವ್ರ ರೂಮ್ನಲ್ಲಿ ಇದ್ಲು. ಆ ರಾತ್ರಿ ಮೆಡಿಕಲ್ನಿಂದ ತಂದ ಮಾತ್ರೆಯನ್ನು ನುಂಗಿದ ತಕ್ಷಣ ಕಾವೇರಿಗೆ ಮೈಕೈ ನೋವೆಲ್ಲ ಕಮ್ಮಿ ಆಯಿತು. ಖಾಲಿ ಹೋಟೆಲ್ ತಿಂದ್ಬಿಟ್ನಲ್ಲ ಅಂತೇಳಿ ಕೆಳಗೆ ಹೋಗಿ ಮೆಸ್ನಲ್ಲಿ ಊಟ ಮಾಡಿ ಮಲ್ಕೊಂಡ್ಳು. 3ನೆಯ ದಿನ ಬೆಳ್ಳಂಬೆಳಗ್ಗೆ ಎದ್ದು ಕೂತ್ಕೊಂಡ್ಳು. ಆದರೆ 3ನೆಯ ಹುಡುಗಿ ಮೂಲೆಯಲ್ಲೇ ಕೂತ್ಕೊಂಡು ನೇರವಾಗಿ ಕಾವೇರಿನ ದಿಟ್ಟಿಸಿ ನೋಡ್ತಾ ಇದ್ಲು. ಆ ಹುಡುಗಿ ಯಾವ ದಿನನೂ ಕೂಡ ಇವರಿಬ್ಬರ ಜೊತೆ ಮಾತಾಡೇ ಇಲ್ಲ. ಇವತ್ತು ಯಾಕೆ ಈ ಥರ ನೋಡ್ತಾ ಇದ್ದಾಳೆ ಅಂದ್ಕೊಂಡು ಇಗ್ನೋರ್ ಮಾಡಿದ್ರು. ಕಾವೇರಿ ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಶ್ರೂಮಿಂದ ಬಂದು ಕಾರಿಡಾರ್ನಲ್ಲಿ ಮಿರರ್ ಮುಂದೆ ನಿಂತ್ಕೊಂಡ್ಳು. ಮೂಗಿನಿಂದ ರಕ್ತ ಬರ್ತಾ ಇದೆ. ಎಲ್ಲೋ ಹೀಟ್ ಆಗಿರಬೇಕು ಅಂತ ಅದು ನಾರ್ಮಲ್ ಅಂತ ಅಂದ್ಕೊಂಡ್ಳು. ಕೈಯಿಂದ ಮೂಗನ್ನು ಒರೆಸ್ಕೊಂಡ್ಳು. ಒರೆಸಿದ ತಕ್ಷಣ ಮುಖವೆಲ್ಲ ರಕ್ತ ಆಗೋಯ್ತು. ಆಗ ಕಾವೇರಿ ತುಂಬನೇ ಭಯದಿಂದ ಜೋರಾಗಿ ಕಿರುಚಿದ್ಲು. ಶ್ವೇತಾ ಓಡಿ ಬಂದು ಕಾವೇರಿಯ ಮುಖ ನೋಡಿದ ತಕ್ಷಣ ಅವಳು ಕೂಡ ಶಾಕ್ ಆಗೋದ್ಲು. ಆಗ ಕಾವೇರಿ ಶ್ವೇತನ ಮೇಲೆ ತಲೆ ಸುತ್ತಿ ಕೆಳಗೆ ಬಿದ್ದು. ಕಾವೇರಿ ಕಣ್ಣು ತೆರೆದಾಗ ಮಲ್ಲೇಶ್ವರದ ಚಿಕ್ಕಪ್ಪನ ಮನೆಯಲ್ಲಿದ್ದು. ಹೀಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಅವಳನ್ನ ಕೇರ್ ಮಾಡ್ತಾ ಇದ್ರು. 4ನೆಯ ದಿನ ಅಪ್ಪ ಅಮ್ಮ ಚಿಕ್ಕಪ್ಪನ ಮನೆಗೆ ಬಂದರು. ಆಗ ಅವರ ಚಿಕ್ಕಪ್ಪ ಹೇಳಿದ್ರು, ಇವಳಿಗೆ ತುಂಬಾನೇ ಹೀಟ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಮೂಗಲ್ಲಿ ರಕ್ತ ಬಂದಿದೆ. ಇವಳು ಮೂಗಲ್ಲಿ ರಕ್ತ ಬಂದಿದ್ದನ್ನ ನೋಡಿ ತಲೆ ಸುತ್ತಿ ಬಿದ್ದಿದ್ಲು, ನಾನು ಮನೆಗೆ ಕರ್ಕೊಂಡ್ಬಂದೆ ಅಂತ ಅವರ ಚಿಕ್ಕಪ್ಪ ಹೇಳ್ತಾರೆ. ಆಗ ಕಾವೇರಿ ನಾನು PGಗೆ ಹೋಗಲ್ಲ ಅಂತೇಳಿ ಅವರ ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ. ಯಾಕೆ ಮಗಳೇ ಹಾಗೆ ಮಾಡ್ತೀಯಾ, ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ವಾಪಸ್ ಹೋಗು ಅಂತ ಅವರ ಅಪ್ಪ ಅಮ್ಮ ಕಾವೇರಿಗೆ ಹೇಳ್ತಾರೆ. ಕಾವೇರಿ ಜೋರಾಗಿ ಹೇಳ್ತಾಳೆ, ಈಗ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಆದರೆ ಅವರಪ್ಪ ಮಗಳು ಹೇಳಿದ ಮೇಲೆ ಸರಿ ಮಗಳೇ ಆಯಿತು ಅಂತೇಳಿ ಅವಳ PGಗೆ ಹೋಗಿ ಅವಳ ಬುಕ್ಸು ಬಟ್ಟೆ ಎಲ್ಲ ತಗೊಂಡು ಚಿಕ್ಕಪ್ಪನ ಮನೆಗೆ ಬರ್ತಾರೆ. ಸರಿ ಮಗಳೇ, ಇಲ್ಲೇ ಚಿಕ್ಕಪ್ಪನ ಮನೆಯಿಂದನೇ ನೀನು ಕೋಚಿಂಗ್ಗೆ ಹೋಗು, ಮಿಸ್ ಮಾಡಬೇಡ ಅಂತೇಳಿ ಹೇಳ್ತಾರೆ. ಕಾವೇರಿ ಕೂಡ ಕೋಚಿಂಗ್ ಅಟೆಂಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆದರೆ ಅವಳ ಆರೋಗ್ಯ ಇನ್ನು ಕೆಡ್ತಾ ಇತ್ತು, ತೂಕ ಕಡಿಮೆ ಆಗ್ತಾ ಇತ್ತು. ಅವರ ಅಪ್ಪ ಅಮ್ಮ ಹುಬ್ಬಳ್ಳಿಗೆ ವಾಪಸ್ ಬರ್ತಾರೆ. ಕಾವೇರಿ ಚಿಕ್ಕಪ್ಪನ ಮನೆಯಿಂದಲೇ ಓಡಾಡ್ತಾ ಇದ್ಲು. ಇಲ್ಲಿ ಶುರುವಾಯಿತು ನೋಡಿ ಅಸಲಿ ಆಟ. ಅಲ್ಲಿ ಕಾವೇರಿಗೆ ಏನಾಗುತ್ತೆ ಅಂತ ಒಂಚೂರು ನೆನಪಿರೋದಿಲ್ವಂತೆ. ಅವರ ಕಸಿನ್ಸ್ ಹೇಳಿದ್ದನ್ನೆಲ್ಲ ಕೇಳಿ ತಿಳ್ಕೊತಾಳೆ. ಅವಳು ಮನೆಗೆ ಬಂದ ದಿನ ಎಲ್ಲಾನು ಚೆನ್ನಾಗೇ ಇತ್ತು. ಆದರೆ ಮಾರನೆಯ ದಿನ ತಡವಾಗಿ ಎದ್ದು ಊಟ ಮಾಡಿ ಮತ್ತೆ ಮಲಗ್ತಾಳೆ. ಸಂಜೆ ಎದ್ದು ಯಾರ ಜೊತೆನೂ ಮಾತನಾಡದೆ ಕೋಚಿಂಗು ಹೋಗದೆ ಸುಮ್ಮನೆ ಕೂತಿರ್ತಾಳೆ. ಸಾಮಾನ್ಯವಾಗಿ ತುಂಬಾನೇ ಮಾತನಾಡ್ತಿದ್ದ ಕಾವೇರಿ ಇವಾಗ ಮಾತನ್ನು ಕೂಡ ಕಮ್ಮಿ ಮಾಡಿರ್ತಾಳೆ. ಚಿಕ್ಕಮ್ಮ ಅವಳಿಗೆ ಟೀ ತಗೊಂಡು ಬಂದು ಕೊಟ್ಟರು. ಹಾಗೆ ಅವಳು ಕಪ್ಪಿಡ್ಕೊಂಡು ತಕ್ಷಣ ಕೈ ಜಾರಿ ಕೆಳಗೆ ಬಿತ್ತು. ಭಯಕ್ಕೆ ಕಾವೇರಿ ಮತ್ತೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ಲು. ಅವಳು ಕೆಳಗೆ ಬಿದ್ದ ತಕ್ಷಣ ಅವಳ ಹಲ್ಲು ಹಾಗೆ ಟೈಟ್ ಮಾಡ್ಕೊಂಡ್ಬಿಟ್ಲು. ಬಿಗಿಯಾಗಿ ಕಡಿತಾ ಇದ್ದಾಳೆ ಹಲ್ಲನ್ನ. ಚಿಕ್ಕಪ್ಪ ಒಂದು ಸ್ವಲ್ಪ ಬೆರಳಿಟ್ಟು ಲೂಸ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಕಾವೇರಿ ಕೂಡ ಚೇತರಿಸ್ಕೊಂಡ್ಲು. ಎಲ್ಲ ಆದ್ಮೇಲೆ ಕಾವೇರಿ ಪದೇ ಪದೇ ಹೇಳ್ತಾ ಇರ್ತಾಳೆ, ನನ್ನನ್ನು ನನ್ನ ಹುಬ್ಬಳ್ಳಿ ಮನೆ ಕರ್ಕೊಂಡೋಗಿ ಅಂತ. ಆಮೇಲೆ ಬಾಗಿಲ ಕಡೆ ಬೆರಳು ತೋರಿಸಿ, ನೋಡಿ ಅವರು ಅಲ್ಲಿ ನಿಂತ್ಕೊಂಡು ನನ್ನ ಗುರಾಯಿಸ್ತಾ ಇದ್ದಾರೆ. ಅಪ್ಪ ಅಮ್ಮನನ್ನು ಚಿಕ್ಕಪ್ಪ ಬೇಗ ಕರೆಸ್ಕೊಂಡಿರ್ತಾರೆ. ಅವರ ಅಪ್ಪ ಅಮ್ಮನ ನೋಡಿದ ತಕ್ಷಣ ಕಾವೇರಿ ಅವ್ರನ್ನ ತಬ್ಕೊಳ್ತಾಳೆ. ಕಾವೇರಿ ಅವರ ಅಪ್ಪ ಅಮ್ಮನನ್ನ ಅಪ್ಪಿಕೊಂಡ ತಕ್ಷಣ ಅವಳು ಮೂರ್ಛೆ ಹೋಗ್ತಾಳೆ. ಆದರೆ ಮೂರ್ಛೆ ಹೋದ್ಮೇಲೆ ಒಂದು ರೀತಿ ವಿಚಿತ್ರವಾಗಿ ಹಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಹಾಡ್ತಿರೋದನ್ನೆಲ್ಲ ನೋಡಿ ಅವರ ಅಪ್ಪ ಏನು ಮಾಡ್ತಾರೆ, ತಕ್ಷಣ ದೇವ್ರ ಮನೆಗೆ ಹೋಗಿ ಹನುಮಂತನ ವಿಗ್ರಹ ತಂದು ಅವಳಿಗೆ ಕೈಗೆ ಇಡ್ತಾರೆ. ಕೈಗೆ ಇಟ್ಟ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಹಾಗೆ ಶಾಂತವಾಗಿ ಹಾಗೆ ನಿಧಾನವಾಗಿ ಕಣ್ಣು ತೆರಿತಾಳೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಫೇಮಸ್ ಆದ ಪುರೋಹಿತರನ್ನು ಅವ್ರ ಮನೆಗೆ ಕರೆಸ್ತಾರೆ. ಪುರೋಹಿತರು ಹೇಳ್ತಾರೆ,
ವ್ಯಕ್ತಿ ಕಾವೇರಿಯ ಜೊತೆ 101 ದಿನದಿಂದ ಇದೆ. ಕಾವೇರಿ ಗಣಪತಿಯ $1 ಅನ್ನು ಹಾಕೊಂಡು ಭಕ್ತಿಯಿಂದ ಇರ್ತಾಳೆ. ಅದಕ್ಕೆ ಕಾವೇರಿನ ಪೂರ್ತಿಯಾಗಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸಿಟ್ಟಿನಿಂದ ಅವಳ ಮೇಲೆ ದಾಳಿ ಮಾಡಿದೆ. ಆಗ ಪುರೋಹಿತರು ಹೇಳ್ತಾರೆ, ನೋಡಿ ಕಾವೇರಿನ ಒಂಟಿಯಾಗಿ ಬಿಡಕ್ ಹೋಗ್ಬೇಡಿ ಹಾಗಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಮರುದಿನ ಕಾವೇರಿಯ ಹೆಬ್ಬೆರಳಿನಲ್ಲಿ ಆಳವಾದ ಕತ್ತರಿಸಿದ ಗಾಯವಾಗಿರುತ್ತೆ. ಆವಾಗ ಆಯ್ತು ಅಂತ ಕಾವೇರಿಗೂ ಕೂಡ ಗೊತ್ತಿಲ್ಲ. ಕಳೆದ 15 ದಿನ ಎಲ್ಲಿಗೆ ಹೋಗಿದ್ದೆ ಅಂತ ಕಾವೇರಿನ ಕೇಳಿದ್ರೆ ಅವಳ ಬಾಯಿಂದ ಉತ್ತರನೇ ಬರ್ತಾ ಇಲ್ಲ. ತಿರ್ಗಾ ಮನೆಗೆ ಆ ಪುರೋಹಿತರನ್ನು ಕರೆಸ್ತಾರೆ. ಪುರೋಹಿತರು ಏನ್ ಮಾಡ್ತಾರೆ, ಒಂದು ತಾಯ್ತ ಕಟ್ತಾರೆ. ತಾಯ್ತ ಕಟ್ಟ ಮರುದಿನದಿಂದ ಸ್ವಲ್ಪ ಗುಣಮುಖವಾಗ್ತಾಳೆ. 1 ವಾರ ಅವ್ರ ಚಿಕ್ಕಪ್ಪನ ಮನೆಯಲ್ಲಿದ್ಮೇಲೆ ಕಾವೇರಿಗೆ ಕ್ಲಾಸ್ ಎಲ್ಲ ಮಿಸ್ ಆಗೋಗಿರುತ್ತೆ. ಅವಳಿಗೆ ಪರೀಕ್ಷೆ ಹತ್ರ ಬರ್ತಿದೆ ಅಂತ ಹೇಳಿ ತುಂಬಾನೇ ಗಾಬರಿ ಆಗ್ತಾಳೆ. ನಂತರ ಮಲ್ಲೇಶ್ವರಂ ಚಿಕ್ಕಪ್ಪನ ಮನೆಯಿಂದ ಕೋಚಿಂಗ್ ಅಟೆಂಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವರಪ್ಪ ಫೋನಲ್ಲಿ ಕಾವೇರಿಗೆ ಹೇಳಿರ್ತಾರೆ, ನೋಡು ಮಗಳೇ, ನೀನು PG ಕಡೆ ತಲೆ ಕೂಡ ಹಾಕಕ್ಕೆ ಹೋಗ್ಬೇಡ ಅಂತ. 2 ದಿನ ಕಂಟಿನ್ಯೂಸ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದು, ಆದರೆ ಆರೋಗ್ಯ ಕೂಡ ಕೆಡ್ತಾ ಇತ್ತು. ಅವನು ಕೂಡ ಕಾವೇರಿ ಜೊತೆ ಇರೋದಕ್ಕೆ ಅವರ ಚಿಕ್ಕಪ್ಪನ ಮನೆಗೆ ಬರ್ತಾರೆ. ರಾತ್ರಿ ಕನಸಿನಲ್ಲಿ ಅವಳಿಗೆ ಏನಾಗುತ್ತೆ ಅಂದ್ರೆ, ತುಂಬಾನೇ ವಯಸ್ಸಾಗಿರುವ ಒಬ್ಬ ವ್ಯಕ್ತಿ ಹೇಳ್ತಾ ಏನೋ ಕಾವೇರಿ ಕಡೆ ಎಸಿತಾರೆ. ಅದನ್ನು ತಪ್ಪಿಸಿಕೊಳ್ಳೋಕೆ ಜೋರಾಗಿ ತಲೆಯನ್ನು ತಿರುಗಿಸ್ಬಿಡ್ತಾಳೆ. ಅವಳಿಗೆ ಎಚ್ಚರವಾದ ಮೇಲೆ 2-3 ದಿನ ಕತ್ತು ತುಂಬಾನೇ ನೋವ್ತಾ ಇರುತ್ತೆ. ಎಲ್ಲ ಆದ್ಮೇಲೆ ಇನ್ನೊಂದು ದಿನ ರಾತ್ರಿ ಅಣ್ಣನ ಜೊತೆ ಕೂತ್ಕೊಂಡು TV ನೋಡ್ತಾ ಇರ್ತಾಳೆ. ಆಲ್ರೆಡಿ 10 ಗಂಟೆ ಆಗೋಗಿರುತ್ತೆ. ಅಕ್ಕಮ್ಮ ಹೇಳ್ತಾರೆ, ಟೈಮ್ ಆಗಿದೆ ಕಾವೇರಿ, TV ಆಫ್ ಮಾಡು, ಹಾರರ್ ಮೂವೀಸ್ ಎಲ್ಲ ನೋಡಕ್ ಹೋಗ್ಬೇಡ, ನಿನ್ಗೆ ಭಯ ಆಗಲ್ವಾ? ಆಗ ಕಾವೇರಿ ಹೇಳ್ತಾಳೆ, ನೀವು ಹೋಗಿ ಮಲ್ಕೊಳ್ಳಿ, ನನಗೇನು ಭಯ ಇಲ್ಲ. ಅವರು ಎಲ್ಲ ಹೋಗಿ ಮಲ್ಕೊಂಡಿರ್ತಾರೆ. ಕಾವೇರಿ ನಿಧಾನವಾಗಿ ಕುಡಿಯೋಕೆ ನೀರು ತರೋದಕ್ಕೆ ಕಿಚನ್ಗೆ ಹೋಗ್ತಾಳೆ. ಅಲ್ಲಿ ಕಿಚನ್ಗೆ ಹೋದಾಗ ತಿರುಗಿ ನೋಡ್ತಾಳೆ, ಕಿಟಕಿಯ ಆಚೆ ಒಂದು ಕಪ್ಪು ನೆರಳು ಇವಳನ್ನೇ ದಿಟ್ಟಿಸಿ ನೋಡ್ತಾ ಇರುತ್ತೆ. ಜೋರಾಗಿ ಕಿರ್ಚಿ ಕೈಯಲ್ಲಿದ್ದ ಗ್ಲಾಸನ್ನು ಕೆಳಗೆ ಬಿಟ್ಟು ಅಲ್ಲಿಂದ ಓಡ್ತಾಳೆ. ಇಲ್ಲಿಂದ ಇವಳಿಗೆ ತುಂಬಾನೇ ಕೆಟ್ಟದಾಗಿ ಅನುಭವ ಆಗೋದಕ್ಕೆ ಶುರುವಾಗುತ್ತೆ. ಇವಳು ಕೂಡ ತುಂಬಾನೇ ಚೇಂಜ್ ಆಗ್ತಾಳೆ. ಕಾವೇರಿ ಮನೆಯಲ್ಲೇ ಕೂತ್ಕೊಂಡು ಒಂದು ಶೇವಿಂಗ್ ಬ್ಲೇಡ್ ಇಂದ ಕೈಯನ್ನು ಕತ್ತರಿಸಿಕೊಳ್ಳೋಕೆ ಶುರು ಮಾಡ್ತಾಳೆ. ಮೊಣಕೈಯಿಂದ ಅಂಗೈನ ತನಕ ಚಿಕ್ಕ ಚಿಕ್ಕ ಕಟ್ ಅವಳ ಕೈಯಲ್ಲಿ ತುಂಬೋಗಿರುತ್ತೆ. ಯಾರಾದ್ರೂ ಕೇಳಿದ್ರೆ ಅವರಿಗೆ ಸುಳ್ಳು ಕಾರಣ ಕೂಡ ಹೇಳ್ತಾ ಇರ್ತಾಳೆ. ಕಾವೇರಿ ಮತ್ತು ಕಾವೇರಿಯ ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳಿವಳು. ಒಂದು ದಿನ ಅವರ ಅಮ್ಮ ಕೈ ನೋಡಿ ಏನಾಯ್ತು ಅಂತ ಕೇಳಿದಾಗ ತುಂಬಾನೇ ಕೋಪದಿಂದ ಅವರ ಅಮ್ಮನಿಗೆ ಬೈತಾಳೆ. ಅಮ್ಮ ತುಂಬಾನೇ ಭಯಪಟ್ಟು ಮತ್ತೆ ಪುರೋಹಿತರನ್ನು ಮನೆಗೆ ಕರೆಸ್ತಾರೆ. ಆಗ ಅವರು ಹೇಳಿದ್ರು, ಆ ಆತ್ಮ ಯಾರೋ ಉದ್ದೇಶಪೂರ್ವಕವಾಗಿ ಇವಳ ಮೇಲೆ ಬಿಟ್ಟಿದ್ದಾರೆ. ಕಾವೇರಿ ಎಲ್ಲದರಲ್ಲೂ ಓದೋದ್ರಲ್ಲಿ ಪ್ರತಿಯೊಂದರಲ್ಲೂ ಮೇಲಿದ್ದಾಳೆ. ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಶತ್ರುಗಳೇ ಅಥವಾ ನಿಮ್ಮ ರಿಲೇಟಿವ್ಸ್ ಈ ಥರ ಮಾಡಿದ್ದಾರೆ ಅಂತ ಪುರೋಹಿತರು ಹೇಳ್ತಾರೆ. ಈ ಆತ್ಮ ಒಂದು ಗಂಡಸಿನದು, ಕಾವೇರಿ ಜೊತೆನೇ ಇರಬೇಕು ಅಂತ ಕಾಡ್ತಾ ಇದೆ. ಅವಳಿಗೆ ಹೊಟ್ಟೆ ನೋವು, ಬೆನ್ನೋವು, ಮೈಕೈ ನೋವು ಆಗಾಗ ಬರ್ತಾ ಇರೋದು. ಅದಕ್ಕೆ ಇವಳು ಹಾಗಾಗಿ ವಿಚಿತ್ರವಾಗಿ ಆಡ್ತಾ ಇರೋದು. ಅವಳು ಮಂತ್ರ ಓದುತ್ತಿರುವಾಗ, ಧ್ಯಾನ ಮಾಡ್ತಾ ಇರುವಾಗ ಅವಳ ಮೈ ತುಂಬಾನೇ ಹಗುರವಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಆಗ ಕಾವೇರಿ ಹೇಳುದು, ಹೌದು ಗುರುಗಳೇ, ನನ್ನ ಯಾರೋ ಬಿಗಿಯಾಗಿ ಇಟ್ಕೊಂಡಾಗೆ ನನಗೆ ಆಗ್ತಾ ಇರುತ್ತೆ. ಆಗ ಪುರೋಹಿತರು ಒಂದು ತಾಯ್ತ ಕಟ್ತಾರೆ. ಯಾವುದೇ ಕಾರಣಕ್ಕೂ ಕಾವೇರಿನ ಒಂಟಿಯಾಗಿ ಬಿಡಬೇಡಿ ಅಂತ ಹೇಳ್ತಾರೆ. ನೀವು ಬಾತ್ರೂಮ್ಗೆ ಹೋದ್ರು, ಎಲ್ಲೇ ಹೋದ್ರು ಅವಳ ಜೊತೆ ನೀವು ಒಬ್ರು ಇರಲೇಬೇಕು ಅಂತಲೂ ಕೂಡ ಕಂಡೀಷನ್ ಆಗಿ ಹೇಳ್ತಾರೆ. ಸರಿ, ನೆಕ್ಸ್ಟ್ ಡೇ ಅವಳು ಎದ್ದಾಗ ಅವಳ ಮೈ ಮೇಲೆಲ್ಲ ಹಸ್ತದ ಗುರುತು ಕಾಣಿಸ್ತಾ ಇರುತ್ತೆ. ಸ್ವಲ್ಪ ದಿನ ಆಗುತ್ತೆ, ಆದ್ರೂ ಕೂಡ ಕಾವೇರಿ ಚೇತರಿಸ್ಕೊಳ್ತಾ ಇರೋದಿಲ್ಲ. ಅವಾಗ ಅವರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಪವರ್ಫುಲ್ ಪಂಡಿತರಾದ ನಾರಾಯಣ ಶಾಸ್ತ್ರಿಗಳನ್ನು ಮನೆಗೆ ಕರೆಸ್ತಾರೆ. ಕಾವೇರಿಯನ್ನು ನೋಡಿ ಆ ಪಂಡಿತ್ ನಾರಾಯಣ ಶಾಸ್ತ್ರಿ ಅವರು ಹೇಳ್ತಾರೆ, ಇದು ತುಂಬಾ ಶಕ್ತಿಶಾಲಿಯಾದ ಆತ್ಮ. ಕಾವೇರಿ ತುಂಬಾ ಭಕ್ತಿಯಿಂದಿದ್ದಾಳೆ, ಅವಾಗ ಧ್ಯಾನ ಮಾಡ್ತಾ ಇರ್ತಾಳೆ. ಅದಕ್ಕೆ ಇನ್ನು ಅವಳನ್ನು ಬಿಟ್ಟಿದೆ, ಇಲ್ಲ ಅಂದಿದ್ರೆ ಇವಳನ್ನು ಯಾವತ್ತೂ ಕರ್ಕೊಂಡು ಹೋಗಿರೋದು. ಆಗ ಶಾಸ್ತ್ರಿಗಳು ಹೇಳ್ತಾರೆ, ನೋಡಿ, ನಿಮ್ಮ ಮಗಳು ಉಳಿಬೇಕು ಅಂದ್ರೆ ನಾನು ಹೇಳಿದ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ರಾತ್ರಿಯ 7 ದಿನ ದುರ್ಗಾ ಮಾತೆಗೆ ಯಾವುದರಿಂದ ಅಭಿಷೇಕ ಮಾಡಿರ್ತಾರೋ ಅದೇ ವಸ್ತುಗಳಿಂದ ಕಾವೇರಿಗೆ ಸ್ನಾನ ಮಾಡಿಸ್ಬೇಕು. ನಂತರ ಕೈಗೆ ಈ ತಾಯ್ತ ಕಟ್ಟಬೇಕು. ಇದನ್ನು ನೀವು 7 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆ ಶಕ್ತಿಶಾಲಿ ಆತ್ಮ ಏನಿದೆ ಯಾವುದೇ ಕಾರಣಕ್ಕೂ ಇವಳ ತಂಟೆಗೆ ಬರೋದಿಲ್ಲ. ಹಾಗಂತ ಹೇಳಿ ಶಾಸ್ತ್ರಿಗಳು ಅಲ್ಲಿಂದ ಹೊರಡ್ತಾರೆ. ಶಾಸ್ತ್ರಿಗಳು ಏನು ಹೇಳಿರ್ತಾರೋ ಅದನ್ನ ಅವರ ಅಪ್ಪ ಅಮ್ಮ ಪಾಲನೆ ಮಾಡ್ತಾರೆ. 7 ದಿನ ಆದ್ಮೇಲೆ ಕಾವೇರಿ ಕೂಡ ಗುಣಮುಖವಾಗ್ತಾಳೆ. ಇವಾಗಲೂ ಕೂಡ ಕಾವೇರಿ ಭಯದಿಂದನೇ ಇರ್ತಾಳೆ. ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.